ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ಕಹಿ ಘಟನೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಸಿ ಟಿ ರವಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೆದಂತಹ ವಾಗ್ವಾದ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವ್ರನ್ನ ಕೊಲೆಗಡುಕರಂತೆ. ಅದಕ್ಕೆ ಸಿ ಟಿ ರವಿ ಅವರು ಹೆಬ್ಬಾಳ್ಕರ್ ಅವರಿಗೆ ಏನೊಂದು ಕೆಟ್ಟ ಪದವನ್ನು ಉಪಯೋಗಿಸಿದ್ರಂತೆ. ನಂತರ ಏನೆಲ್ಲ ಘಟನೆಗಳು ನಡೆದಿದೆ ಹಲವಾರು ಬಾರಿ ಹೇಳಿದ್ದೇನೆ, ಪುನಃ ನಾನು ನಿಮ್ಗೆ ಹೇಳಲಿಕ್ಕೆ ಹೋಗಲ್ಲ. ಈಗ ಸಿಐಡಿ ತನಿಖೆ ನಡೀತಾ ಇದೆ. ಈ ಸಿಐಡಿ ತನಿಖೆಯಲ್ಲಿ ನಿನ್ನೆ ಸಾಕ್ಷಿಗಳಾಗಿ ಉಮಾಶ್ರೀ ಮತ್ತು ನಾಗರಾಜ್ ಯಾದವ್ ಅಂದ್ರೆ ಇವರಿಬ್ರು MLCಗಳು ಈ ಘಟನೆ ನಡೆದಾಗ ಅಲ್ಲಿದ್ದಂಥವ್ರು. ಇವರು ಬಂದು ಸಾಕ್ಷ್ಯವನ್ನು ಕೂಡ ಸಿಐಡಿ ಎದುರುಗಡೆ ದಾಖಲಿಸಿ ಹೋಗಿದ್ದಾರೆ. ಇವತ್ತು ಸಿ ಟಿ ರವಿ ಅವರನ್ನ ಕರೆದಿದ್ದಾರೆ, ಅಂದ್ರೆ ಕೋರ್ಟ್ ಮುಖಾಂತರ ಅವ್ರನ್ನ ಕರೆದಿದ್ದಾರೆ. ಸಿ ಟಿ ರವಿ ಅವರು ಇವತ್ತು ಎನ್ಕ್ವೈರಿಗೆ ಹೋಗ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಏನಾಗಿದೆ, FSL ರಿಪೋರ್ಟ್ ಕೂಡ ಬಂದಿದೆ ಅಂತ. ಈಗ ಈ FSL ರಿಪೋರ್ಟ್ ಪ್ರಕಾರ ಸಿ ಟಿ ರವಿ ಅವರು ಈ ಶಬ್ದವನ್ನ ಬಳಸಿದ್ದು ಹೌದು ಅಂತ ಹೇಳ್ಕೊಂಡು ರುಜುವಾತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆ ಸಿ ಟಿ ರವಿ ಅವರು ತಮ್ಮ ವಾಯ್ಸ್ ಸ್ಯಾಂಪಲ್ ನ ಕೊಟ್ಟಿಲ್ಲ. ಅಂದ್ರೆ ಚೆಕ್ ಮಾಡ್ಬೇಕಲ್ಲ, ಅದಕ್ಕಿನ್ನೂ ಸ್ಯಾಂಪಲ್ ಕೊಟ್ಟಿಲ್ಲ. ಅವರು ಏನು ನಿರಾಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕೊಡ್ಬೋದು, ಯಾಕಂದ್ರೆ ಕೋರ್ಟಿಂದ ಏನೋ ಹೇಳಿದ್ರು ಕೊಡ್ಬೋದು ಅವರು. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ CID ತನಿಖೆಯನ್ನು ನಡೀತಾ ಇದೆ. ಆದ್ರೆ ಈ ತನಿಖೆ ನಡಿಬೇಕಾದ್ರೂ ಕೂಡ ಬಸವರಾಜ ಹೊರಟ್ಟಿಯವರ ಸಹಕಾರ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಇವರು ಸ್ಥಳ ಮಹಜರನ್ನ ಮಾಡ್ಬೇಕಾಗಿ ಬರ್ತದೆ. ಅದು ನಡೆದಿರೋದು ವಿಧಾನ ಪರಿಷತ್ ಒಳಗಡೆ. ಆದ್ರೆ ಬಸವರಾಜ ಹೊರಟ್ಟಿಯವರು ಹೇಳ್ತಾರೆ, ಯಾವುದೇ ಕಾರಣಕ್ಕೆ ಸ್ಥಳ ಮಹಜರ್ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ, ಎಲ್ಲೋಗಿಲ್ಲೋ ಜಾಸ್ತಿ ಅಲ್ಲಿ ಏನು ಖಾಲಿ ಕುರ್ಚಿನ ಮಹಜರ್ ಮಾಡ್ತೀರಾ ನೀವು ಅಂತ ಕೂಡ ಕೇಳಿದ್ದಾರೆ. ಅಂದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬಸವರಾಜ ಹೊರಟ್ಟಿಯವರ ಪರ್ಮಿಷನ್ ಅಲ್ಲದೇನೆ ಈ ಪೊಲೀಸ್ ಕೇಸ್ ಫೈಲ್ ಆಗಿರೋದು. ಇದು ಕೂಡ ಒಂದು ರೀತಿ ಕಾನೂನು ಬಾಹಿರ ಆಗ್ತದೆ. ಮುಂದಿನ ದಿನಗಳಲ್ಲಿ ಏನಾದರೂ ಸಿ ಟಿ ರವಿ ಅವರ ಸಮಸ್ಯೆ ಆದ್ರೆ ಅವರು ಕೋರ್ಟ್ ಮೊರೆ ಹೋಗ್ಬಹುದು. ಖಂಡಿತವಾಗಿ ಕೋರ್ಟ್ ಅಲ್ಲಿ ಈ ವಿಷಯವನ್ನ ಎತ್ತಿ ಹಿಡಿತಾರೆ. ಬಸವರಾಜ ಹೊರಟ್ಟಿಯವರು ಕೂಡ ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಈ ಘಟನೆ ನಡೆದಿರೋದು ಪರಿಷತ್ತಿನ ಒಳಗಡೆ ಆದ್ರಿಂದ ನಾನು ಅಧ್ಯಕ್ಷನಾಗಿ ಇದಕ್ಕೆ ಏನ್ ಬೇಕೋ ಅದೆಲ್ಲದನ್ನು ಮಾಡಿದ್ದೇನೆ. ಸದ್ಯಕ್ಕೆ ಈ ಕೇಸ್ನ ಕ್ಲೋಸ್ ಮಾಡಿಬಿಟ್ಟಿದ್ದೇನೆ, ಈ ಕೇಸ್ನ ಮುಂದುವರಿಸುವುದರಲ್ಲಿ ಅರ್ಥ ಇಲ್ಲ ಅಂತಕೊಂಡು ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಇಬ್ಬರಿಗೂ ಕೂಡ ಅವ್ರು ವಾರ್ನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ, ಬುದ್ಧಿ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಸರ್ಕಾರ ಹಠಕ್ಕೆ ಬಿದ್ದಿದ್ದನ್ನ CID ಕೊಟ್ಟಿದೆ. ಅದಕ್ಕೆ ಮುಖ್ಯ ಕಾರಣ DK ಶಿವಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವರಿಬ್ಬರು ಹಠಕ್ಕೆ ಬಿದ್ದಿದ್ದನ್ನ CID ಕೊಟ್ಟಿರುವಂತಹದ್ದು. ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೂ ಕೂಡ ಇದು ಇಷ್ಟ ಇರಲಿಲ್ಲ. ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಹಲವಾರು ಬಾರಿ ಹೇಳಿಬಿಟ್ಟಿದ್ದಾರೆ, ಇಷ್ಟೊಂದು ಎಕ್ಸ್ಟ್ರೀಮಿಗೆ ಹೋಗೋದು ಬೇಡ ಇತ್ತು, ಇವರು ಸುಮ್ಮನೆ ಅನ್ನಸರಿ ಈ ತರ ಮಾಡಿದ್ದಾರೆ. ಸದನದಲ್ಲಿ ಈ ತರದ್ದು ಘಟನೆಗಳು ಆಗಾಗ ನಡೀತಾ ಇರ್ತದೆ. ಅದು ಎಲ್ಲದಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಅದಕ್ಕೆ ಬದಲಾಗಿ ಅಲ್ಲಲ್ಲೇ ಸರಿ ಮಾಡಿಬಿಡ್ಬೇಕು ಅಂತಕೊಂಡು ಹೇಳಿದ್ದಾರೆ. ಆದ್ರೆ ಇದೆಲ್ಲದನ್ನು ಮೀರಿ ಇವರು ಕೆಲವೊಂದು ಸ್ಟೆಪ್ಗಳನ್ನು ತಗೊಂಡಿದ್ದಾರೆ. ಇದರಿಂದಾಗಿ ಈಗ ಕಾಂಗ್ರೆಸ್ನಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾಳೆ ಕೋರ್ಟ್ಗೆ ಈ ಕೇಸ್ ಬಂದಾಗ ಕೂಡ ಕೋರ್ಟ್ನಲ್ಲಿ ಕೂಡ ಈ ಕೇಸ್ ನಿಲ್ಲೋದು ತುಂಬಾ ಕಷ್ಟ ಇದೆ ಅನಿಸ್ತಾ ಇದೆ. ಇಲ್ಲಿ ಸರ್ಕಾರಕ್ಕೆ ಇನ್ನೊಂದು ಮುಖಭಂಗ ಆಗುವಂತ ಸಾಧ್ಯತೆಗಳಿದೆ. ಅದೇನು ಅಂತ ಹೇಳಿದ್ರೆ, ಒಂದ್ ವೇಳೆ ಈ ಕೇಸ್ ಈ ತರದಲ್ಲಿ ನಡೆದು ಕೊನೆ ಕೋರ್ಟಿಗೆ ಬರ್ತದೆ. ಕೋರ್ಟ್ ಎನ್ಕ್ವೈರಿ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಏನಾದ್ರೂ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರೆ ಕೋರ್ಟ್, ಆಗ ಮರ್ಯಾದೆ ಹೋಗೋದು ಸರ್ಕಾರದ್ದು. ಯಾಕಂದ್ರೆ ಈಗಾಗಲೇ ಒಮ್ಮೆ ಸರ್ಕಾರ ಮರ್ಯಾದೆಯನ್ನು ತಗೊಂಡಿದೆ ಇದರಲ್ಲಿ. ಅಂದ್ರೆ ಸಿ ಟಿ ರವಿ ಅವ್ರನ್ನ ಇವರು ಬಂಧನಕ್ಕೊಳಪಡಿಸಿದಾಗ ನೆಕ್ಸ್ಟ್ ಡೇ ಹೈಕೋರ್ಟ್ ಅಲ್ಲಿ ಎನ್ಕ್ವೈರಿ ನಡೆದು ತಕ್ಷಣ ಸಿ ಟಿ ರವಿ ಅವ್ರನ್ನ ಎಲ್ಲಿದ್ದಾರೋ ಅಲ್ಲೇ ತಕ್ಷಣ ರಿಲೀಸ್ ಮಾಡಿ ಅಂತ ತಕೊಂಡು ಆರ್ಡರ್ ಕೂಡ ಕೊಟ್ಟಿದೆ. ಅದ್ರ ಜೊತೆಯಲ್ಲಿ ಸರ್ಕಾರಕ್ಕೆ ಚೆನ್ನಾಗಿ ಉಗ್ದಿದೆ ಕೂಡ. ಹಾಗಾಗಿ ಪುನಃ ಏನಾದ್ರೂ ಹೈಕೋರ್ಟ್ ನಲ್ಲಿ ಸರ್ಕಾರಕ್ಕೆ ಹೈಕೋರ್ಟ್ ಜಡ್ಜ್ ಏನಾದ್ರೂ ಉಗಿದ್ರೆ ಇದೆಯಲ್ಲ, ಅಂದ್ರೆ ಈ ಕೇಸ್ ಬಿದ್ದು ಹೋದ್ರೆ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಹುದೊಡ್ಡದಾದಂತಹ ಮುಜುಗರ ಉಂಟಾಗ್ತದೆ. ಇಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕೇವಲ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ವೈಯಕ್ತಿಕವಾಗಿ ಈ ಒಂದು ಕೇಸ್ನ ತಗೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೂ ಇದು ಇಷ್ಟ ಇರಲಿಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೂ ಇಷ್ಟ ಇರಲಿಲ್ಲ. ಇದು ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಹೇಳೋದಾದ್ರೆ ಈ ಕೇಸ್ ಮುಂದಿನ ದಿನಗಳಲ್ಲಿ ಟುಸ್ ಪಟಾಕಿ ಆಗ್ಬಿಡ್ತದೆ ಅನಿಸ್ತಾ ಇದೆ. ನೋಡೋಣ, ಯಾವುದಕ್ಕೂ ಸ್ವಲ್ಪ ದಿನದಲ್ಲ ಎಲ್ಲದೂ ಕ್ಲಿಯರ್ ಆಗಿ ಹೋಗುತ್ತೆ. ಸ್ನೇಹಿತರೆ, ನಿಮ್ಗೆ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.